ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪರಮರತ್ತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿ, ಈಗಾಗಲೇ ಇವತ್ತಿನ ಬೆಳಗಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣಾ ಪಾಠ ಭಾಗದಲ್ಲಿ ಬ್ರಿಟಿಷರು ಮತ್ತು ಮರಾಠರ ನಡುವಿನ ಯುದ್ಧಗಳು, ಅದಾದಮೇಲೆ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂಥ ಸಹಾಯಕ ಸೈನ್ಯ ಪದ್ಧತಿ ಇತ್ಯಾದಿ ಹಲವು ವಿಚಾರಗಳನ್ನ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ, ಈಗಿನ ತರಗತಿಯಲ್ಲಿ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ ಪ್ರಿಯ ವಿದ್ಯಾರ್ಥಿಗಳು, ಈಗಾಗಲೇ ಹೇಳಿದ್ದೀನಿ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿ ಭಾರತದಲ್ಲಿ ವಿವಿಧ ರಾಜ್ಯಗಳನ್ನ ಬ್ರಿಟಿಷರು ಸುಲಭವಾಗಿ ತಮ್ಮ ನಿಯಂತ್ರಣಕ್ಕೆ ತರ್ಕೊಳ್ಳಿಕ್ಕೆ ಸಹಕಾರಿಯಾಯಿತು. ಹೀಗೆ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ, ತನ್ನ ಕುತಂತ್ರದಿಂದ, ತನ್ನ ಯುದ್ಧ ತಂತ್ರಗಾರಿಕೆಯಿಂದ ಭಾರತದ ವಿವಿಧ ರಾಜ್ಯಗಳನ್ನ, ಭಾರತದ ಸ್ಥಳೀಯ ಅರಸರುಗಳನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಕ್ಕೆ ಒಳಪಡಿಸುವಂತಹ ಕೆಲಸವನ್ನ ಮಾಡ್ತಾನೆ. ಒಟ್ಟಾರೆ ಅವನೇನ್ ಮಾಡೋದು, ಭಾರತೀಯರಲ್ಲಿದ್ದಂತಹ ಅನೈಕ್ಯತೆಯನ್ನ, ದೌರ್ಬಲ್ಯವನ್ನ ಬಳಸಿಕೊಂಡು ಆ ಮುಖಾಂತರವಾಗಿ ಹಂತ ಹಂತವಾಗಿ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸುವಂತಹ ಕೆಲಸದಲ್ಲಿ ತೊಡಗುತ್ತಾನೆ. ಪ್ರಿಯ ವಿದ್ಯಾರ್ಥಿಗಳು, ಹಾಗೆ ಅವನ ವಿಸ್ತರಣಾ ನೀತಿಯ ಮುಂದುವರೆದ ಭಾಗವೇ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಇದು ಕ್ರಿಸ್ತಶಕ 1803ರಿಂದ 1805ರವರೆಗೆ ವೆಲ್ಲೆಸ್ಲಿ ಅಂದ್ರೆ ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ ನಡೆಯುವಂತಹ ಯುದ್ಧವಾಗಿದೆ. ಎಷ್ಟು? ಎರಡನೇ ಆಂಗ್ಲೋ ಮರಾಠ ಯುದ್ಧ. ಎರಡನೇ ಆಂಗ್ಲೋ ಮರಾಠ ಯುದ್ಧ. ವಿದ್ಯಾರ್ಥಿಗಳ ತಿಳ್ಕೊಳ್ಳಿ, ಈ ಯುದ್ಧ ನಡೆದಿದ್ದು ಕ್ರಿಸ್ತಶಕ 1803ರಿಂದ ಕ್ರಿಸ್ತಶಕ 1805ರವರೆಗೆ. ತಿಳ್ಕೊಳ್ಳಿ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಕ್ರಿಸ್ತಶಕ 1803ರಿಂದ 1805ರವರೆಗೆ ಭಾರತದ ಇತಿಹಾಸದಲ್ಲಿ ನಡೆದಿರೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಈ ಯುದ್ಧ ನಡೆಯಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂದ್ರೆ, ಮರಾಠರ ವಿವಿಧ ಮನೆತನಗಳ ನಡುವೆ ಇದ್ದಂತ ಒಂದು ಅನೈಕ್ಯತೆ, ಒಡಕು, ವಿಭಿನ್ನತೆ, ಘರ್ಷಣೆ ಸುಲಭವಾಗಿ ಬ್ರಿಟಿಷರು ಮರಾಠ ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದ್ದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಮರಾಠರ ಒಕ್ಕೂಟಗಳ ನಡುವೆ ಇದ್ದಂತ ಒಂದು ಅನೈಕ್ಯತೆ ಏನಿದೆ ಅಥವಾ ಒಂದು ಸಂಘರ್ಷ ಏನಿದೆ, ಇದು ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ 1803ರಲ್ಲಿ ನಡೆದಂತ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖವಾದಂತ ಕಾರಣವಾಗಿದೆ. ನೋಡಿ, ಮರಾಠರಲ್ಲಿ ಪ್ರಮುಖ ಮನೆತನಗಳಾದಂತ ಹೋಳ್ಕರ್ ಮನೆತನ, ಈ ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಆದ್ರೆ, ಸಿಂಧಿಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ ಎರಡನೇ ಬಾಜಿರಾಯ್ ಒಂದ್ ಕಡೆಗಿದ್ರು ಯುದ್ಧದಲ್ಲಿ. ನೋಡಿ, ಮರಾಠರ ವಿವಿಧ ಮನೆತನಗಳಾದಂತ ಹೋಳ್ಕರ್ ಮನೆತನದ ಮತ್ತು ಸಿಂಧಿಯಾ ಮನೆತನ, ಈ ಮನೆತನಗಳ ನಡುವೆ ಇದ್ದಂತ ಒಂದು ಸಂಘರ್ಷ. ಹೋಳ್ಕರ್ ಮನೆತನದ ಯಾರೋ ಯಶವಂತರಾವ್, ಇದು ಹೋಳ್ಕರ್ ಮನೆತನ. ಅದೇ ರೀತಿ ಸಿಂಧಿಯಾ ಮನೆತನದ ದೌಲತ್ ರಾಯ್ ಮತ್ತು ಪೇಶ್ವೆ ಈ ಎರಡನೇ ಬಾಜಿರಾಯ್. ಈ ಎರಡು ಮನೆತನಗಳ ನಡುವೆ ಇದ್ದಂತ ಒಂದು ಒಡಕು ಏನಾಯಿತು, ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖವಾದಂತ ಕಾರಣ ಆಯಿತು. ಪ್ರಿಯ ವಿದ್ಯಾರ್ಥಿಗಳೇ, ಮರಾಠರ ನಡುವೆ ಇದ್ದಂತ ಒಂದು ಆಂತರಿಕ ಸಂಘರ್ಷದಿಂದಾಗಿ ಬ್ರಿಟಿಷರು ಸುಲಭವಾಗಿ ಮರಾಠ ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನ ಮಾಡ್ತಾರೆ. ಹೋಳ್ಕರ್ ಮನೆತನದ ಯಶವಂತರಾವ್, ಅದೇ ರೀತಿ ಸಿಂಧಿಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ ಎರಡರ ಬಾಜಿರಾವ್ ಪರಸ್ಪರ ವಿರೋಧಿಗಳಾಗಿ ಏನ್ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ. ಕ್ರಿಸ್ತಶಕ 1802ರಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಏನ್ ಮಾಡ್ತಾನೆ, ಈ ಮತ್ತೆ ಸಿಂಧಿಯಾ ಮನೆತನದ ದೌಲತ್ ರಾಯ್ ಮತ್ತು ಪೇಶ್ವೆ ಎರಡನೇ ಬಾಜಿರಾಯ್ ಮೇಲೆ ದಾಳಿ ಮಾಡಿ ಅವರನ್ನ ಸುಲಭವಾಗಿ ಸೋಲಿಸ್ತಾನೆ. ಅರ್ಥ ಮಾಡ್ಕೊಡಿ, ಬ್ರಿಟಿಷರು ಫಸ್ಟ್ ಆರಂಭದಲ್ಲಿ ಈ ಯುದ್ಧ ನಡೆದಿದ್ದು ಬ್ರಿಟಿಷರು ಮತ್ತು ಮರಾಠರ ನಡುವೆ ಅಲ್ಲ, ಇದು ಮರಾಠರ ಎರಡು ಮನೆತನಗಳ ನಡುವೆ. ಮರಾಠರಲ್ಲಿದ್ದ ಪ್ರಮುಖ ಮನೆತನಗಳಲ್ಲಿ
ಹೋಳ್ಕರ್ ಮನೆತನ, ಇವನು ಯಶವಂತರಾವ್, ಅದೇ ರೀತಿ ಸಿಂಧಿಯಾ ಮನೆತನ ದೌಲತ್ ರಾವ್ ಮತ್ತು ಪೇಶ್ವೆ ಎರಡನೇ ಬಾಜಿರಾಯ್. ಇಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಒಂದ್ ಕಡೆ ಆದ್ರೆ, ಒಂದು ಭಾಗವಾದ್ರೆ, ಒಂದು ಗುಂಪಾದ್ರೆ, ಒಂದು ಬಣವಾದ್ರೆ, ಈ ಸಿಂಧಿಯಾ ಮನೆತನದ ದೌಲತ್ ರಾಯ್ ಮತ್ತು ಪೇಶ್ವೆ ಎರಡನೇ ಬಾಜಿರಾಯ್ ಒಂದು ಮನೆ ತಂದವರಾಗಿದ್ರು. ಪರಸ್ಪರ ಇವರಿಬ್ಬರಿಗೂ ಕೂಡ ಆಗ್ತಿರ್ಲಿಲ್ಲ. ಇದರಿಂದಾಗಿ 1802ರಲ್ಲಿ ಈ ಹೋಳ್ಕರ್ ಮನೆತನದ ಯಶವಂತರಾವ್ ಏನ್ ಮಾಡ್ತಾನೆ, ಸಿಂಧಿಯಾ ಮನೆತನದ ದೌಲತ್ ರಾಯ್ ಮತ್ತು ಪೇಶ್ವೆ ಎರಡನೇ ಬಾಜಿರಾಯ್ ಮೇಲೆ ದಾಳಿ ಮಾಡಿ ಅವರನ್ನ ಸುಲಭವಾಗಿ ಸೋಲ್ತಾನೆ. ಸೋತ ತರುವಾಯ ಈ ಪೇಶ್ವೆ ಏನ್ ಮಾಡ್ತಾನೆ, ಏನಾದ್ರೂ ಮಾಡಿ ಅವನಿಗಾಗಿದ್ದಂತ ಅಪಮಾನಕ್ಕೆ, ಅವನಿಗಾಗಿದ್ದಂತ ನೋವಿಗೆ ಏನಾದ್ರೂ ಮಾಡಿ ಸೇಡನ್ನ ತೀರ್ಸ್ಕೋಬೇಕು ಅಂದ್ಬಿಟ್ಟು ಬ್ರಿಟಿಷರ ಪೇಶ್ವೆ ಬಾಜಿರಾಯ್ ಏನ್ ಮಾಡ್ತಾನೆ, ಬ್ರಿಟಿಷರ ನೆರವನ್ನ ಕೇಳ್ತಾನೆ. ನಾನು ಹೋಳ್ಕರ್ ಮನೆತನದ ಯಶವಂತರಾವ್ ಮೇಲೆ ದಾಳಿ ಮಾಡಿ ಅವನ ಯುದ್ಧದಲ್ಲಿ ಸೋಲಿಸ್ಬೇಕು ಅಂದ್ಬಿಟ್ಟು ಪೇಶ್ವೆ ಎರಡನೇ ಬಾಜಿರಾಯ್ ಏನ್ ಮಾಡ್ತಾನೆ, ಬ್ರಿಟಿಷರ ಸಹಾಯವನ್ನ ಯಾಚಿಸ್ತಾನೆ. ಈ ಅವಕಾಶವನ್ನೇ ಕಾಯ್ತಾ ಇದ್ದ ಯಾರೋ ಬ್ರಿಟಿಷರಲ್ಲಿ ಆಕ್ರಮಣಕಾರಿ ನೀತಿ ಒಳಪಟ್ಟಿದ್ದ ಯಾರೋ ಲಾರ್ಡ್ ವೆಲೆಸ್ಲಿ. ಇದೇ ಅವಕಾಶವನ್ನ ಕಾಯ್ದಿದ್ದಂತ ಲಾರ್ಡ್ ವೆಲೆಸ್ಲಿ ಪೇಶ್ವೆ ಎರಡನೇ ಬಾಜಿರಾಯನ ಮಾತನ್ನ ಕೇಳಿ ನಿನಗೆ ಸಹಾಯವನ್ನ ಮಾಡ್ತೀನಿ ಅಂದ್ಬಿಟ್ಟು ಪೇಶ್ವೆ ಎರಡನೇ ಬಾಜಿರಾಯ್ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಡ್ತಾನೆ. ಯಾವ ಒಪ್ಪಂದ? ಬೇಸಿನ್ ಒಪ್ಪಂದವನ್ನ ಮಾಡಿಕೊಂಡು ಆ ಮುಖಾಂತರವಾಗಿ ಪೇಶ್ವೆ ಬಾಜಿರಾಯ್ ಮೇಲೆ ಅಥವಾ ಮರಾಠ ಸಾಮ್ರಾಜ್ಯದ ಮೇಲೆ ತನ್ನ ಯಾವುದು ನೀತಿ, ಸಹಾಯಕ ಸೈನ್ಯ ಪದ್ಧತಿಯ ಕರಾರನ್ನ ಈ ಪೇಶ್ವೆ ಬಾಜಿರಾಯ್ ಮೇಲೆ ವಿಧಿಸ್ತಾನೆ. ಆಯ್ತು, ನಾನೀಗ ಸಹಾಯ ಮಾಡ್ತೀನಿ, ಆದ್ರೆ ಈ ನನ್ನ ಏನಿದೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ನೀನು ಒಪ್ಕೋಬೇಕು. ನನ್ನ ಸೈನ್ಯದ ಒಂದು ತುಕಡಿಯನ್ನ ನೀನು ನಿನ್ನ ಸಂಸ್ಥಾನದಲ್ಲಿ ಇರಿಸಿಕೊಂಡು ಸಾಕಬೇಕು, ಅದ್ರ ಖರ್ಚು ವೆಚ್ಚ ನೋಡ್ಕೋಬೇಕು, ಅದ್ರ ನಿರ್ಮಾಣ ವೆಚ್ಚವನ್ನು ನೋಡ್ಕೋಬೇಕು ಅಂದ್ಬಿಟ್ಟು ಒಂದು ಬೇಸಿನ್ ಒಪ್ಪಂದವನ್ನ ಮಾಡ್ಕೊಂಡಂತ ಲಾರ್ಡ್ ವೆಲೆಸ್ಲಿ ಪೇಶ್ವೆ ಎರಡನೇ ಬಾಜಿರಾಯ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡು ಬ್ರಿಟಿಷರ ಒಂದು ಸಹಾಯವನ್ನ ಪಡ್ಕೊಂಡು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯಾರೋ ಪೇಶ್ವೆ ಎರಡನೇ ಬಾಜಿರಾಯ್. ಆದ್ರೆ ಇದು ಸಿಂಧಿಯಾ ಮತ್ತು ಹೋಳ್ಕರ್ ಮನೆತನದ ಪ್ರಮುಖರಿಗೆ ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ಈಗಾಗ್ಲೇ ಗೊತ್ತಿದೆ, ಸಿಂಧಿಯಾಗೂ ಗೊತ್ತಿದೆ, ಹೋಳ್ಕರ್ಗೂ ಗೊತ್ತಿದೆ, ಪರಸ್ಪರ ವಿರೋಧಿಗಳೇ. ಆದ್ರೆ ಬ್ರಿಟಿಷರು ಯಾವಾಗ ಪೇಶ್ವೆಯ ಜೊತೆಗೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಕರಾರಿಗೆ ಸಹಿಯನ್ನ ಹಾಕಿಸ್ಕೊಂಡ್ರು, ಇದು ಸರಿಯಾಗೋದಿಲ್ಲ, ಅದರಿಂದ ನಾವು ಒಂದಾಗ್ಬೇಕು ಅಂದ್ಬಿಟ್ಟು ಹೋಳ್ಕರ್ ಮತ್ತು ಸಿಂಧಿ, ಈಗ ಬೇರೆ ಆಗಿದ್ದಂತ ಹೋಳ್ಕರ್ ಸಿಂಧಿಯಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಏನಾಗ್ತಾರೆ, ಒಂದುಗೂಡ್ತಾರೆ. ಈ ಪೇಶ್ವೆ ಮಾಡ್ಕೊಂಡಂತಹ ಈ ಬೇಸಿನ್ ಒಪ್ಪಂದದ ಪ್ರಮುಖಾಂಶಗಳು ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡಿದ್ದು ಈ ಹೋಳ್ಕರ್ ಮನೆತನ ಮತ್ತು ಸಿಂಧಿಯಾ ಮನೆತನದ ಪ್ರಮುಖರಿಗೆ ಇಷ್ಟ ಆಗಲಿಲ್ಲ. ಅದರಿಂದಾಗಿ ಈ ಹೋಳ್ಕರ್ ಮನೆತನ ಮತ್ತು ಸಿಂಧಿಯಾ ಮನೆತನದ ಮರಾಠರು ಒಗ್ಗಟ್ಟಾಗಿ ಲಾರ್ಡ್ ವೆಲೆಸ್ಲಿಯ ವಿರುದ್ಧ ಯುದ್ಧವನ್ನ ಸಾರ್ತಾರೆ. ಏನ್ ಮಾಡ್ತಾರೆ? ಲಾರ್ಡ್ ವೆಲೆಸ್ಲಿಯ ವಿರುದ್ಧ ಯುದ್ಧವನ್ನ ಸಾರ್ತಾರೆ. ಕ್ರಿಸ್ತಶಕ 1803ರಿಂದ 5ರವರೆಗೆ 1803ರಿಂದ 1805ರವರೆಗೆ ಮರಾಠರು ಮತ್ತು ಮರಾಠರ ಪ್ರಮುಖ ಹೋಳ್ಕರ್ ಮನೆತನ ಮತ್ತು ಸಿಂಧಿಯಾ ಮನೆತನ ಮತ್ತು ಬ್ರಿಟಿಷರ ನಡುವೆ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಆದ್ರೆ ಯುದ್ಧದಲ್ಲಿ ಮರಾಠ ಒಕ್ಕೂಟ ಸೋಲನ ಅನುಭವಿಸುತ್ತೆ. ಲಾರ್ಡ್ ವೆಲೆಸ್ಲಿ ಯುದ್ಧದಲ್ಲಿ ಸುಲಭವಾಗಿ ಏನ್ ಮಾಡ್ತಾನೆ, ಜಯವನ್ನ ಗಳಿಸ್ತಾನೆ. ಯಾರೋ ಲಾರ್ಡ್ ವೆಲೆಸ್ಲಿ. ಆದ್ರೆ ಇವನ ಒಂದು ಯುದ್ಧದಾಹದಿಂದ, ಯುದ್ಧದಲ್ಲಿ ಗೆದ್ರೂ ಕೂಡ ಯುದ್ಧಕ್ಕೆ ಅಪಾರವಾದಂತ ಹಣ ವೆಚ್ಚ ಆಗುತ್ತೆ. ಲಾರ್ಡ್ ವೆಲೆಸ್ಲಿ ಮರಾಠರಿ ಮನೆತನಗಳನ್ನು ಸೋಲಿಸಿ ಯುದ್ಧದಲ್ಲಿ ಜಯವನ್ನ ಸಾಧಿಸಿದ್ರು ಕೂಡ ಯುದ್ಧಕ್ಕೆ ಅಪಾರವಾದಂತ ಹಣ ವೆಚ್ಚ ಆಗತ್ತೆ. ಇದರಿಂದ ಬ್ರಿಟಿಷ್ ಸರ್ಕಾರದ ಟೀಕೆಗೂ ಕೂಡ ಒಳಗಾಗ್ತಾನೆ. ಯಾರೋ ಲಾರ್ಡ್ ವೆಲೆಸ್ಲಿ. ವಿದ್ಯಾರ್ಥಿಗಳ ಯುದ್ಧ ಪ್ರಿಯನಾಗಿದ್ದಂತ ಲಾರ್ಡ್ ವೆಲೆಸ್ಲಿ ಅಪಾರವಾದಂತ ಹಣವನ್ನು ವೆಚ್ಚ ಮಾಡಿ ಯುದ್ಧಗಳನ್ನ ಮಾಡ್ತಾ ಇದ್ದ, ಸಾಮ್ರಾಜ್ಯಗಳನ್ನ ವಿಸ್ತರಣೆ ಮಾಡ್ಕೊಳ್ತಿದ್ದ. ಇದರಿಂದಾಗಿ ಅವನ ಯುದ್ಧದ ವೆಚ್ಚ ಹೆಚ್ಚಾಗ್ತಿತ್ತು. ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗ್ತಿತ್ತು. ಇದನ್ನ ಗಮನಿಸಿದ ಬ್ರಿಟಿಷ್ ಸರ್ಕಾರ ಇವನನ್ನ ಟೀಕಿಸಿತು. ಇದರಿಂದ ಲಾರ್ಡ್ ವೆಲೆಸ್ಲಿ ತನ್ನ ಗವರ್ನರ್ ಜನರಲ್ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ತನ್ನ ಸ್ವದೇಶಕ್ಕೆ, ಇಂಗ್ಲೆಂಡ್ಗೆ, ಬ್ರಿಟನ್ಗೆ ಆತ ಏನಾಗ್ತಾನೆ, ವಾಪಸ್ ಹೋಗ್ತಾನೆ. ಒಟ್ಟಾರೆ ಇದೇನೇ ಆಗಿರ್ಲಿ ವಿದ್ಯಾರ್ಥಿಗಳೇ, ಮರಾಠ ಒಕ್ಕೂಟದಲ್ಲಿದ್ದಂತಹ ಮರಾಠರಲ್ಲಿದ್ದಂತಹ ಒಂದು ಅನೈಕ್ಯತೆ, ಅವರ ನಡುವೆ ಇದ್ದಂತ ಒಂದು ಘರ್ಷಣೆ, ಭಿನ್ನತೆ ಏನಾಯ್ತು, ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ನೇರವಾದಂತಹ ಕಾರಣ ಆಯ್ತು. ಪೇಶ್ವೆ ಏನ್ ಮಾಡ್ದ, ವೆಲೆಸ್ಲಿಯ ಸಹಾಯವನ್ನ ಕೇಳಿದಾಗ ಹೋಳ್ಕರ್ ಮತ್ತು ಸಿಂಧಿಯಾ ಏನ್ ಮಾಡ್ತಾರೆ, ಪೇಶ್ವೆಯ ವಿರುದ್ಧವಾಗಿ, ಬ್ರಿಟಿಷರ ವಿರುದ್ಧವಾಗಿ ಅವರಿಬ್ರು ಒಗ್ಗೂಡಿ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನ ಮಾಡ್ತಾರೆ. ಆದ್ರೆ ಯುದ್ಧದಲ್ಲಿ ಸೋಲ್ತಾರೆ. ಸೋತ ತರುವಾಯ ಕೆಲವು ಪ್ರದೇಶಗಳನ್ನ ಬ್ರಿಟಿಷರಿಗೆ ಕೊಡ್ಬೇಕಾಗತ್ತೆ. ಜೊತೆಗೆ ಯುದ್ಧಕ್ಕೆ ಅಪಾರವಾದಂತ ಹಣ ಖರ್ಚಾಗಿದ್ರಿಂದ ಮರಾಠರ ಒಂದು ಬ್ರಿಟಿಷ್ ಸರ್ಕಾರದ ಒಂದು ಟೀಕೆಗೊಳಗಾದಂತ ಲಾರ್ಡ್ ವೆಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ತಾನು ಏನ್ ಮಾಡ್ತಾನೆ, ತನ್ನ ದೇಶಕ್ಕೆ ವಾಪಸ್ ಹೋಗ್ತಾನೆ.
ತದನಂತರ ಮೂರನೇ ಆಂಗ್ಲೋ ಮರಾಠ ಯುದ್ಧ. ತದನಂತರ ನಡೆಯೋದು ಮೂರನೇ ಆಂಗ್ಲೋ ಮರಾಠ ಯುದ್ಧ. ವಿದ್ಯಾರ್ಥಿಗಳೇ, ಮೂರನೇ ಆಂಗ್ಲೋ ಮರಾಠ ಯುದ್ಧ. ಮೂರನೇ ಆಂಗ್ಲೋ ಮರಾಠ ಯುದ್ಧ. ಮೂರನೇ ಆಂಗ್ಲೋ ಮರಾಠ ಯುದ್ಧ. ಎಷ್ಟೇ ಒಟ್ಟು 3 ಯುದ್ಧಗಳು ನಡೀತಾ. ಯುದ್ಧ ನಡೆದು 1817ರಿಂದ 1818. 1818 1 ವರ್ಷಗಳ ಕಾಲ. ಮತ್ತೆ ಮರಾಠರ ಇತಿಹಾಸದಲ್ಲಿ 2ನೇ ಆಂಗ್ಲೋ ಮರಾಠ ಯುದ್ಧದ ತರುವಾಯ 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಈ ಯುದ್ಧ ನಡೆದಿದ್ದು 1817ರಿಂದ 1818ರವರೆಗೆ. ಈ 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಅಪಾರವಾದಂತಹ ಸೋಲು ಮತ್ತು ಅವಮಾನವನ್ನು ಅನುಭವಿಸಿದ್ದಂತ ಮರಾಠರಿಗೆ ತಮ್ಮ ಘನತೆಯನ್ನ ಹೆಚ್ಚಿಸಿಕೊಳ್ಳಲು ಜೊತೆಗೆ ತಮ್ಮ ಸ್ವತಂತ್ರವನ್ನ ಹೊಂದಲು ಪ್ರಮುಖವಾದಂತಹ ಹೆಬ್ಬಯಕೆ ಆಯಿತು. ಇದೇ ಸಂದರ್ಭದಲ್ಲಿ ಈಗಾಗಲೇ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದಂತ ಪೇಶ್ವೆ 2ನೇ ಬಾಜಿರಾವ್ ಕೂಡ ಬ್ರಿಟಿಷರ ಕಪಿಮುಷ್ಟಿಯಿಂದ ನಾನು ಹೇಗಾದ್ರೂ ಆಗಿ ಸ್ವತಂತ್ರನಾಗಬೇಕು ಅಂತ ಬಯಸ್ತಾ ಇದ್ದ. ಅವನು ಯಾವ ರೀತಿ ಬ್ರಿಟಿಷರ ಕಪಿಮುಷ್ಟಿಗೊಳಗಾಗಿದ್ದ? ಈಗಾಗಲೇ 2ನೇ ಆಂಗ್ಲೋ ಮರಾಠ ಯುದ್ಧ ಸಂದರ್ಭದಲ್ಲಿ ಹೇಳಿದೆ ನಾನು. ಅವನು ಏನ್ ಮಾಡ್ದ? ಹೋಳ್ಕರರ ಮನೆತನವನ್ನು ಸೋಲಿಸಲಿಕ್ಕೆ ಬ್ರಿಟಿಷರ ವೆಲ್ಲೆಸ್ಲಿಯೊಂದಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಷರತ್ತನ್ನು ಒಪ್ಪಿಕೊಂಡು ಅವರ ಒಂದು ನಿಯಂತ್ರಣಕ್ಕೆ ಒಳಗಾಗಿದ್ದ ಪೇಶ್ವೆ. ಒಂದ್ ಕಡೆ ಮರಾಠ ಸಾಮ್ರಾಜ್ಯದ ಅಥವಾ ಮರಾಠರ ಕೆಲವು ಮನೆತನಗಳ ಪ್ರಮುಖರಿಗೆ ತಮ್ಮ ಗಮನತೆಯನ್ನು ಉಳಿಸ್ಕೋಬೇಕು, ಬ್ರಿಟಿಷರ ಒಂದು ದರ್ಪಿಷ್ಟ ಧೋರಣೆಯಿಂದ ತಪ್ಪಿಸ್ಕೋಬೇಕು ಎಂಬ ಒಂದು ಮನೋಧೋರಣೆ ಆಗಿತ್ತು. ಅದೇ ರೀತಿ ಪೇಶ್ವೆಗೂ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ನಾನು ವಿಮುಕ್ತನಾಗಿ ಸ್ವತಂತ್ರ ಆಗಬೇಕು ಎಂಬ ಒಂದು ಹೆಬ್ಬಯಕೆಯನ್ನು ಹೊಂದಿದ್ದ. ಈ ಹೆಬ್ಬಯಕೆಯ ಫಲವಾಗಿ ಮರಾಠರ ಇತಿಹಾಸದಲ್ಲಿ 1817ರಿಂದ 1818ರವರೆಗೆ 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯಿತು. ಪ್ರಿಯ ವಿದ್ಯಾರ್ಥಿಗಳೇ, ಕ್ರಿಸ್ತಶಕ 1817ರಲ್ಲಿ ಪೇಶ್ವೆ ಏನ್ ಮಾಡ್ತಾನೆ? ಪೂನಾದಲ್ಲಿದ್ದಂತಹ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡು ಸುಟ್ಟಾಕ್ತಾನೆ. ಯಾರೋ ಪೇಶ್ವೆ 1817ರಲ್ಲಿ ಪೂನಾದಲ್ಲಿದ್ದಂತಹ ಬ್ರಿಟಿಷ್ ರೆಸಿಡೆನ್ಸಿ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ. 1818ರಲ್ಲಿ ಈಗಾಗಲೇ ಬ್ರಿಟಿಷರ ಒಂದು ಕಪಿಮುಷ್ಟಿಯಿಂದ ವಿಮುಕ್ತನಾದ ಸಾಕು ಅಂತಿದ್ದಂತ ಇವನು ಯಾರೋ ಪೇಶ್ವೆ ಏನ್ ಮಾಡ್ತಾನೆ? ಬ್ರಿಟಿಷರ ವಶದಲ್ಲಿದ್ದಂತ ಪೂನಾದಲ್ಲಿದ್ದಂತ ಬ್ರಿಟಿಷ್ ಪ್ರೆಸಿಡೆಂಟಿಯ ಮೇಲೆ ದಾಳಿ ಮಾಡಿ ಅದನ್ನ ಸುಟ್ಟಾಕ್ತಾನೆ. ನಂತರ ನಾಗಪುರದ ಅಪ್ಪ ಸಾಹೇಬ ಮತ್ತು ಹೋಳ್ಕರ್ ಮನೆತನದವರು ಕೂಡ ಹೋಳ್ಕರ್ ಮನೆತನದವರು ಕೂಡ ಬ್ರಿಟಿಷರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಬ್ರಿಟಿಷರ ಮೇಲೆ ದಾಳಿಯನ್ನ ಮಾಡ್ತಾರೆ. ಆದ್ರೆ ಈ ದಾಳಿಯಲ್ಲಿ ಸೋಲನ್ನ ಅನುಭವಿಸ್ತಾರೆ. ಹೋಳ್ಕರ್ ಮನೆತನದವರು ಮತ್ತು ನಾಗ್ಪುರದ ಅಪ್ಪ ಸಾಹೇಬ್ ಸೋಲನ್ನ ಅನುಭವಿಸ್ತಾರೆ. ಅಂತಿಮವಾಗಿ ಕ್ರಿಸ್ತಶಕ 1818ರಲ್ಲಿ ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಕೊರೆಗಾಂವ್ ಯುದ್ಧದಲ್ಲಿ 1818ರಲ್ಲಿ ಬ್ರಿಟಿಷರ ವಿರುದ್ಧ 1818ರಲ್ಲಿ ಬ್ರಿಟಿಷರ ಕೊರೆಗಾಂವ್ ಎಂಬ ಯುದ್ಧದಲ್ಲಿ ಪೇಶ್ವೆ ಬಾಜಿರಾವ್ ಸೋತು ಬ್ರಿಟಿಷರಿಗೆ ಶರಣಾಗ್ತಾನೆ. ಕಪಿಮುಷ್ಟಿಗೆ ಒಳಗಾಗಿದ್ದಂತಹ ಈಗಾಗಲೇ ಬ್ರಿಟಿಷರ ಕಪಿಮುಷ್ಟಿಗೆ ಒಳಗಾಗಿದ್ದಂತಹ ಬ್ರಿಟಿಷರ ದರ್ಪಿಷ್ಟ ಒಂದು ಅವರ ನಿಯಂತ್ರಣಕ್ಕೆ ಒಳಪಟ್ಟಂತಹ ಪೇಶ್ವೆ ಬಾಜಿರಾವ್ ಏನ್ ಮಾಡ್ತಾನೆ? 17ರಲ್ಲಿ ಪೂನಾದ ಮೇಲೆ ದಾಳಿ ಮಾಡ್ತಾನೆ. 18ರಲ್ಲಿ ಈ ಬ್ರಿಟಿಷರ ಜೊತೆಗೆ ಕೊರೆಗಾಂವ್ ಎಂಬಲ್ಲಿ ನಡೆದಂತಹ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋತು ಬ್ರಿಟಿಷ್ ಸರ್ಕಾರಕ್ಕೆ ಶರಣಾಗತನಾಗ್ತಾನೆ. ಅಂತಿಮವಾಗಿ ಬ್ರಿಟಿಷರು ಈ ಪೇಶ್ವೆ ಹುದ್ದೆಯನ್ನ ಮರಾಠರ ಒಂದು ಸಾಮ್ರಾಜ್ಯದಲ್ಲಿ ರದ್ದುಗೊಳಿಸ್ತಾರೆ. ಪೇಶ್ವೆ ಹುದ್ದೆಯನ್ನ ರದ್ದುಗೊಳಿಸಿ 2ನೇ ಬಾಜಿರಾಯ್ಗೆ ವಿಶ್ರಾಂತ ವೇತನವನ್ನ ನೀಡಿ ಮನೆಯಲ್ಲಿ ಕೂರಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದನ್ನ ಮರಾಠರು ಏನ್ ಮಾಡ್ತಾರೆ? ವಿರೋಧಿಸ್ತಾರೆ. ಸೊ ಆಗ ಮರಾಠರನ್ನ ಸಮಾಧಾನ ಪಡಿಸಲಿಕ್ಕೆ ಶಿವಾಜಿಯ ವಂಶಸ್ಥನಾದಂತಹ ಶಿವಾಜಿಯ ಮನೆತನದವನಾಗಿದ್ದಂತಹ ಪ್ರತಾಪ ಸಿಂಹನನ್ನ ಸತಾರಾ ಎಂಬ ಒಂದು ಸಣ್ಣ ರಾಜ್ಯದಲ್ಲಿ ಮುಖ್ಯಸ್ಥನಾಗಿ ಅಥವಾ ಅವನನ್ನು ಪ್ರತಿಷ್ಠಾಪಿಸಿ ಮರಾಠ ಮನೆತನದ ಒಂದು ಫೋರ್ಸ್ ಅನ್ನ ಅಥವಾ ಮರಾಠ ಮನೆತನದ ಒಂದು ಕೆಂಗಣ್ಣನ್ನ ನಿವಾರಿಸುವಂತ ಕೆಲಸವನ್ನ ಬ್ರಿಟಿಷರು ಮಾಡ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಅರ್ಥ ಮಾಡ್ಕೊಡಿ. 3ನೇ ಆಂಗ್ಲೋ ಮರಾಠ ಯುದ್ಧ ಇದು ಕ್ರಿಸ್ತಶಕ 1817ರಿಂದ ಕ್ರಿಸ್ತಶಕ 1818ರವರೆಗೆ ನಡೆದಂತ ಯುದ್ಧವಾಗಿದೆ. ಸೊ ಆರಂಭದಲ್ಲಿ ಮರಾಠ ಮನೆತನದವರು ಅಥವಾ ಮರಾಠ ಸಾಮ್ರಾಜ್ಯದ ಪ್ರಮುಖರು, ಮರಾಠರ ಮನೆತನಗಳು ಏನಾದರೂ ಮಾಡಿ ಬ್ರಿಟಿಷರಿಂದ ಒಂದು ಸ್ವತಂತ್ರವನ್ನ ಪಡ್ಕೊಂಡು ಬ್ರಿಟಿಷರ ಕಪಿಮುಷ್ಟಿಯಿಂದ ನಾವು
ಸ್ವತಂತ್ರರಾಗಬೇಕು, ನಮ್ಮ ಘನತೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಆಯ್ತು. ಅದೇ ಸಂದರ್ಭದಲ್ಲಿ ಪೇಶ್ವೆಯು ಕೂಡ ಬ್ರಿಟಿಷರ ನಿಯಂತ್ರಣದಿಂದ ರೋಸಿ ಹೋಗಿದ್ದ. ಅವನು ಕೂಡ ನಾನು ಬ್ರಿಟಿಷರಿಂದ ವಿಮುಕ್ತನಾಗಬೇಕು ಅಂದ್ಬಿಟ್ಟು ಕ್ರಿಸ್ತಶಕ 1817ರಲ್ಲಿ ಪೂನಾದಲ್ಲಿದ್ದಂತ ಬ್ರಿಟಿಷ್ ಕ್ರಿಸ್ತಶಕ 1818ರಲ್ಲಿ ಕೊರಗಾವ್ ಎಂಬ ಯುದ್ಧದಲ್ಲಿ, ಯಾವ ಪ್ರದೇಶದಲ್ಲಿ ನಡೆದಂತ ಯುದ್ಧದಲ್ಲಿ ಪೇಶ್ವೆ 2ನೇ ಬಾಜಿರಾವ್ ಏನ್ ಮಾಡ್ತಾರೆ, ಬ್ರಿಟಿಷರಿಗೆ ಸೋತು ಶರಣಾಗ್ತಾರೆ. ಶರಣಾದ ತರುವಾಯ ಬ್ರಿಟಿಷರು ಆ ಪೇಶ್ವೆ ಹುದ್ದೆಯನ್ನ, ನೀವು ಪೇಶ್ವೆ ಇದ್ರೆ ಅಲ್ವಾ, ಪೇಶ್ವೆ ಹುದ್ದೆಯನ್ನ ರದ್ದುಗೊಳಿಸಿ ಆ ಪೇಶ್ವೆ 2ನೇ ಬಾಜಿರಾಯ್ಗೆ ವಿಶ್ರಾಂತಿ ವೇತನವನ್ನ ಕೊಟ್ಟು ಅವನನ್ನ ಏನ್ ಮಾಡ್ತಾರೆ, ಸುಮ್ಮನಿರುವಂತೆ ಮಾಡ್ತಾರೆ. ಜೊತೆಗೆ ಮರಾಠ ಮನೆತನದ ಒಂದು ಪ್ರತಿರೋಧ ಆಗುತ್ತಿಲ್ಲ, ಪೇಶ್ವೆ ಹುದ್ದೆ ಬೇಕು ಅಂತ. ಆಗ ಅವರನ್ನು ಸಮಾಧಾನ ಮಾಡ್ಲಿಕ್ಕೆ ಶಿವಾಜಿಯ ವಂಶಸ್ಥನಾದಂತಹ ಈ ಪ್ರತಾಪ ಸಿಂಹನನ್ನ ಸತಾರ ಎಂಬ ಸಣ್ಣ ರಾಜ್ಯಕ್ಕೆ ಪ್ರತಿಷ್ಠಾಪನೆಯನ್ನ ಮಾಡಿ ಅವರ ಪ್ರತಿರೋಧವನ್ನ ಕೂಡ ಅವ್ರು ಏನ್ ಮಾಡ್ತಾರೆ, ನಿವಾರಿಸುವಂತ ಕೆಲಸವನ್ನ ಮಾಡ್ತಾರೆ. ಒಟ್ಟೆ ಹೀಗೆ ಹಂತ ಹಂತವಾಗಿ 3 ಆಂಗ್ಲೋ ಮರಾಠ ಯುದ್ಧವನ್ನ ಮಾಡೋದ್ರ ಮುಖಾಂತರ ಪಶ್ಚಿಮದಲ್ಲಿದ್ದಂತ ಮರಾಠ ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಬ್ರಿಟಿಷರು ಏನನ್ನಾಗ್ತಾರೆ, ಸಫಲತೆಯನ್ನ ಪಡ್ಕೊಳ್ತಾರೆ. ಒಂದ್ ಕಡೆ ಸುಲಭವಾಗಿ ಆಯ್ತು, ಈಗ ಮತ್ತೊಂದ್ ಕಡೆ ಪಶ್ಚಿಮದ. ಹೀಗೆ ಹಂತ ಹಂತವಾಗಿ ಬ್ರಿಟಿಷರು ಒಂದ್ ಕಡೆ ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡಂಗೆ ಸುಲಭವಾಗಿ ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ನಂತರ ತಮ್ಮ ಗಮನವನ್ನ ವಾಯುವ್ಯ ದಿಕ್ಕಿನ ಕಡೆಗೆ ಬ್ರಿಟಿಷರ ಒಂದು ಆಡಳಿತದ ಕ್ರೋಢೀಕರಣ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಬ್ರಿಟಿಷರ ಅಧಿಕಾರದ ಕ್ರೋಢೀಕರಣ ಅಂದ್ರೆ ಯಾವ ರೀತಿ ಅವರು ಬ್ರಿಟಿಷರು ತಮ್ಮ ಒಂದು ಆಡಳಿತಾವಧಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಕ್ರೋಢೀಕರಣ ಮಾಡ್ಕೊಂಡ್ರೆ ಕ್ರಿಸ್ತಶಕ 1818ರಿಂದ 1857ರವರೆಗೆ ಬ್ರಿಟಿಷರ ಆಡಳಿತದ ಕ್ರೋಢೀಕರಣ ಎಲ್ಲಿಂದ ಎಲ್ಲಿವರೆಗೂ ಆಗುತ್ತೆ ಅಂದ್ರೆ ಕ್ರಿಸ್ತಶಕ 1818 ಇವರ ಆಡಳಿತ ಕ್ರೋಢೀಕರಣ ಆಗಿದ್ದು 1818ರಿಂದ 1857ರವರೆಗೆ. ಅಂದ್ರೆ 3ನೇ ಆಂಗ್ಲೋ ಮರಾಠ ಯುದ್ಧದಿಂದ ಎಂಡಾಗಿ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ನಡೆದಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದವರೆಗೂ ಇವರ ಒಂದು ಅಧಿಕಾರದ ಕ್ರೋಢೀಕರಣ ಹಂತ ಹಂತವಾಗಿ ವಾಯುವ್ಯ ದಿಕ್ಕಿನ ಪಂಜಾಬ್, ಸಿಂಧ್, ಹೌದು ಪಂಜಾಬ್ ವಾಯುವ್ಯ ದಿಕ್ಕಿನ ಕಡೆ ಇವರ ಗಮನ ಹೋಗುತ್ತೆ. ಅಲ್ಲಿ ಪಂಜಾಬ್ ಸಂಸ್ಥಾನವನ್ನು ಸಿಖ್ಖರನ್ನ ಸೋಲಿಸಿ, ಅದನ್ನ ಪ್ರಸ್ತಾಪ ಮಾಡ್ತೀನಿ, ಸಿಖ್ಖರನ್ನ ಸೋಲಿಸಿ ಸಿಖ್ ಸಾಮ್ರಾಜ್ಯವನ್ನ, ಪಂಜಾಬ್ ಅನ್ನ, ಅದಾದ್ಮೇಲೆ ಹೌದ್ ಪ್ರಾಂತ್ಯವನ್ನ, ಸಿಂಧ್ ಪ್ರಾಂತ್ಯವನ್ನ, ಎಲ್ಲ ಪ್ರದೇಶಗಳನ್ನ ಗೆದ್ದು ತಮ್ಮ ಒಂದು ವ್ಯಾಪ್ತಿಯನ್ನ ವಿಸ್ತರಿಸುವಂತ ಕೆಲಸವನ್ನ ಬ್ರಿಟಿಷರು ಮಾಡ್ತಾರೆ. ಯಾವ ರೀತಿಯಾಗಿ ಈ ಒಂದು ವಾಯುವ್ಯ ದಿಕ್ಕಿನಲ್ಲಿದ್ದಂತ ಸಿಖ್ಖರನ್ನ ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಮಣಿಸಿ ಈ ಸಿಖ್ ಸಾಮ್ರಾಜ್ಯವನ್ನ ಯಾವ ರೀತಿ ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಅಂತ ನೋಡೋಣ. ಸೊ ಈಗ ಆಂಗ್ಲೋ ಸಿಖ್ ಯುದ್ಧಗಳು ಈಗಾಗಲೇ ಬ್ರಿಟಿಷರು ತಮ್ಮ ಕಪಿಮುಷ್ಟಿಯಿಂದ, ತಮ್ಮ ಗರ್ಭಿಷ್ಠ ಧೋರಣೆಯಿಂದ ಮರಾಠರನ್ನ ಸೋಲಿಸಿ ಮರಾಠ ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಸೊ ಈಗ ಅವರ ಗಮನ ಬಿದ್ದಿದ್ದು ಪಂಜಾಬ್ ಪ್ರಾಂತ್ಯದ ಕಡೆಗೆ. ಕ್ರಿಸ್ತಶಕ 1839ರಲ್ಲಿ ರಣಜಿತ್ ಸಿಂಗ್ ಸಿಖ್ಖರ ಶ್ರೇಷ್ಠನಾದಂತ ದೊರೆಯಾದಂತ ರಣಜಿತ್ ಸಿಂಗನ ಮರಣಾಂತರವಾಯ 1839ರಲ್ಲಿ ಸಿಖ್ಖರ ಶ್ರೇಷ್ಠ ದೊರೆ ರಣಜಿತ್ ಸಿಂಗ್ ಮರಣ ಹೊಂದಿದ ಮೇಲೆ ಈ ಒಂದು ಸಿಖ್ ಸಾಮ್ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಯಿತು, ಒಂದು ರೀತಿ ಅಸ್ಥಿರತೆ ಸೃಷ್ಟಿಯಾಯಿತು. ಈ ಅಸ್ಥಿರತೆಯ ಅರಾಜಕತೆಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಬ್ರಿಟಿಷರು ಮುಂದಾಗ್ತಾರೆ. ಕ್ರಿಸ್ತಶಕ 1809ರಲ್ಲಿ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಒಂದು ಒಪ್ಪಂದ ಆಗಿತ್ತು. 1809ರಲ್ಲಿ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದ ಪ್ರಕಾರ ಬ್ರಿಟಿಷರು ಪಂಜಾಬಿನ ಮೇಲೆ ದಾಳಿ ಮಾಡುವಂತಿರಲಿಲ್ಲ. ಆದ್ರೆ ಬ್ರಿಟಿಷರು ರಣಜಿತ್ ಸಿಂಗ್ ಇರೋವರೆಗೂ ಸುಮ್ಮನಿದ್ರು. ಯಾವಾಗ 1839ರಲ್ಲಿ ರಣಜಿತ್ ಸಿಂಗ್ ಮರಣ ಹೊಂದಿದ್ನೋ ಬ್ರಿಟಿಷರು 1809ರ ಮೈತ್ರಿಯ ಒಪ್ಪಂದವನ್ನ ಉಲ್ಲಂಘಿಸಿ ಏನ್ ಮಾಡ್ತಾರೆ, ಪಂಜಾಬ್ ಮೇಲೆ ದಾಳಿ ಮಾಡ್ತಾರೆ, ಯುದ್ಧವನ್ನ ಸಾರ್ತಾರೆ. ಅಂತಿಮವಾಗಿ 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬಿನ ಸೈನ್ಯಕ್ಕೂ ಯುದ್ಧ ಆರಂಭವಾಗುತ್ತೆ. 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರು ಮತ್ತು ಪಂಜಾಬಿನಲ್ಲಿ ಯುದ್ಧ ಆರಂಭವಾಗುತ್ತೆ. ಸಿಖ್ಖರ ನಡುವೆ ಯುದ್ಧ ಆಗುತ್ತೆ. ಈಗಾಗಲೇ ಸಿಖ್ಖರಲ್ಲಿ ಬ್ರಿಟಿಷರ ಆಡಳಿತದ ಒಂದು ದುಷ್ಟ ಪರಿಣಾಮಗಳ ಹರಿತಿದ್ದಂತ ಸಿಖ್ಖರು ಮತ್ತು ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಹಿಡಿತಾರೆ ಈ ಯುದ್ಧದಲ್ಲಿ. ಯಾಕೆಂದ್ರೆ ಹಿಂದಿನ ಮಾಡಿದಂತ ಅವರೆಲ್ಲ ತಪ್ಪುಗಳನ್ನ ನೋಡಿದ್ದಂತ ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಇವರೆಲ್ಲರೂ ಕೂಡ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ.
ಆದರೆ ಬ್ರಿಟಿಷರನ್ನ ಈ ಒಂದು ಒಕ್ಕೂಟ ಸೋಲಿಸ್ಲಿಕ್ಕಾಗೋದಿಲ್ಲ. ಅಂತಿಮವಾಗಿ ಸಿಖ್ಖರು ಅಥವಾ ಪಂಜಾಬಿನ ಒಕ್ಕೂಟದವರು ಸೋಲನ್ನು ಅನುಭವಿಸ್ತಾರೆ, ಸಿಖ್ಖರು ಸೋಲ್ತಾರೆ. ಅಂತಿಮವಾಗಿ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಕ್ರಿಸ್ತಶಕ 1846ರಲ್ಲಿ ಲಾಹೋರ್ ಒಪ್ಪಂದ ಆಗುತ್ತೆ. 1846ರಲ್ಲಿ ಸೋತಂತಹ ಸಿಖ್ಖರು ಬ್ರಿಟಿಷರೊಂದಿಗೆ ಲಾಹೋರ್ ಒಪ್ಪಂದವನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಪಂಜಾಬ್ ಬ್ರಿಟಿಷರ ಒಂದು ಆಶ್ರಿತ ರಾಜ್ಯ ಆಗುತ್ತೆ, ಬ್ರಿಟಿಷರ ಒಂದು ಅಧೀನಕ್ಕೆ ಒಳಪಡುತ್ತೆ. ಆಗ ಅಂತಿಮವಾಗಿ ಬ್ರಿಟಿಷರು ಏನ್ ಮಾಡ್ತಾರೆ, ಈ ಪಂಜಾಬನ್ನ ತಮ್ಮ ನೇರ ನಿಯಂತ್ರಣಕ್ಕೆ ಒಳಪಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಇದನ್ನು ವಿರೋಧಿಸಿ ಮತ್ತೆ ಪಂಜಾಬ್ನಲ್ಲಿ ಹೋರಾಟ ನಡೆಯುತ್ತೆ. ಈ ಹೋರಾಟವನ್ನು ಕೂಡ ಆಗ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ, ಈ ಒಂದು ಹೋರಾಟವನ್ನು ಕೂಡ ಏನ್ ಮಾಡ್ತಾನೆ, ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾನೆ. ಯಾರು? ಲಾರ್ಡ್ ಡಾಲೌಸಿ. ಆ ಮುಖಾಂತರವಾಗಿ ಪಂಜಾಬ್ನಲ್ಲೂ ಕೂಡ ವಿವಿಧ ಸಂಸ್ಥಾನಗಳಲ್ಲಿ ಈ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತರ್ತಾನೆ. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಮೇಲೆ ಬ್ರಿಟಿಷರ ಕಣ್ಣು ವಾಯುವ್ಯ ದಿಕ್ಕಿನ ಕಡೆ ಹೋಗುತ್ತೆ. ವಾಯುವ್ಯ ದಿಕ್ಕಿನಲ್ಲಿದ್ದಂತ ಪಂಜಾಬ್ ಕಡೆ ಹೋಗುತ್ತೆ. 1839ರಲ್ಲಿ ಪಂಜಾಬ್ನ ರಂಜಿತ್ ಸಿಂಗ್ ಮರಣ ಹೊಂದಿದ ಮೇಲೆ 1809ರ ಒಪ್ಪಂದದ ಕರಾರನ್ನ ಮುರಿದು ಬ್ರಿಟಿಷರು ಪಂಜಾಬಿನ ಮೇಲೆ ದಾಳಿಯನ್ನ ಮಾಡ್ತಾರೆ. ಆಗ ಪಂಜಾಬನ್ನ ಉಳಿಸ್ಕೋಬೇಕು ಅಂದ್ಬಿಟ್ಟು ಹಿಂದೂಗಳು, ಮುಸಲ್ಮಾನರು, ಸಿಖ್ರು ಎಲ್ಲರೂ ಹೋರಾಟ ಮಾಡಿ 1845ರಲ್ಲಿ ಯುದ್ಧವನ್ನ ಮಾಡ್ತಾರೆ. ಆದ್ರೆ ಬ್ರಿಟಿಷರನ್ನು ಸೋಲಿಸ್ಲಿಕ್ಕಾಗೋದಿಲ್ಲ. ಅಂತಿಮವಾಗಿ ಸೋಲನ್ನು ಒಪ್ಪಿಕೊಂಡಂತ ಸಿಖ್ಖರು 1846ರೊಂದಿಗೆ ಬ್ರಿಟಿಷರೊಂದಿಗೆ ಲಾಹೋರ್ ಒಪ್ಪಂದವನ್ನ, ಒಂದು ಅಪಮಾನಕರವಾದಂತಹ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಆಗ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಗುತ್ತೆ. ಅಲ್ಲಿ ನೇರವಾದಂತಹ ಬ್ರಿಟಿಷರು ನೇರ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಅದನ್ನ ಪಂಜಾಬಿನವರು ವಿರೋಧಿಸ್ತಾರೆ. ಆಗ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ಲಾರ್ಡ್ ಡಾಲೌಸಿ ಏನ್ ಮಾಡ್ತಾನೆ, ಈ ಪಂಜಾಬಿನ ನಾಯಕರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾನೆ. ಆ ಮುಖಾಂತರವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತಂದು ಭಾರತದ ಇನ್ನುಳಿದ ಸಾಮ್ರಾಜ್ಯಗಳನ್ನು ಕೂಡ ತನ್ನ ತೆಕ್ಕೆಗೆ ಲಾರ್ಡ್ ಡಾಲೌಸಿ ತರುವುದನ್ನು ನಾವು ಮುಂದಿನ ಹಂತದಲ್ಲಿ ನೋಡಬಹುದಾಗಿದೆ. ಸೊ ನೆಕ್ಸ್ಟ್, ಲಾರ್ಡ್ ಡಾಲೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಏನು ಅಂತಂದ್ರೆ ಅನ್ನೋದನ್ನ ನೋಡೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಜಾರಿಗೆ ತಂದವರು ಡಾಲೌಸಿ, ಲಾರ್ಡ್ ಡಾಲೌಸಿ. ಈಗಾಗಲೇ ನೋಡಿದ್ವಿ ಪ್ರಿಯ ವಿದ್ಯಾರ್ಥಿಗಳ, ಹಿಂದೆ ಭಾರತದ ಗವರ್ನರ್ ಜನರಲ್ ಆಗಿದ್ದಂತ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ತಂದು ಭಾರತದ ರಾಜ್ಯಗಳನ್ನ ಹೇಗೆ ತನ್ನ ವಶಕ್ಕೆ ತೆಗೆದುಕೊಂಡು, ಹಾಗೆ ಮತ್ತೊಬ್ಬ ಗವರ್ನರ್ ಜನರಲ್ ಆಗಿರುವಂತಹ ಲಾರ್ಡ್ ಡಾಲೌಸಿ ಕೂಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತಂದು ಆ ಮುಖಾಂತರವಾಗಿ ಭಾರತದ ಕೆಲವು ಪ್ರದೇಶಗಳನ್ನ ತನ್ನ ವಶಕ್ಕೆ ತೆಗೆದುಕೋಬೇಕು ಅನ್ನೋ ಒಂದು ನೀತಿಯನ್ನ ತರ್ತಾನೆ. ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದ್ರೆ, ಯಾವ ಭಾರತೀಯ ಅರಸ ತನಗೆ ಮಕ್ಕಳಿಲ್ಲದ್ರೆ ಬೇರೆ ಮಕ್ಕಳನ್ನ ದತ್ತು ತೆಗೆದುಕೊಂಡಂತ ಸಂದರ್ಭದಲ್ಲಿ ಆ ಮಕ್ಕಳನ್ನಿಗೆ ತನ್ನ ರಾಜ್ಯದಲ್ಲಿ ಉತ್ತರಾಧಿಕಾರತ್ವವನ್ನ ನೀಡೋಂಗಿಲ್ಲ. ರಾಜ್ಯದ ಸಂಪತ್ತನ್ನ ನೀಡಬೇಕಾ ಸಾಕೋಬಹುದು, ಆದ್ರೆ ಅವನಿಗೆ ಯಾವುದೇ ರಾಜ್ಯದ ಅಧಿಕಾರವನ್ನ ಕೊಡೋಂಗಿಲ್ಲ, ತನ್ನ ಸಂಪಾದನೆಯನ್ನ, ತನ್ನ ಸಂಪತ್ತನ್ನ ಕೊಡೋಂಗಿರ್ಲಿಲ್ಲ. ಮತ್ತೇನ್ ಮಾಡ್ಬೇಕಾಗಿತ್ತು ಆ ರಾಜ? ತನ್ನ ಎಲ್ಲ ಆಸ್ತಿಯು ಕೂಡ ಬ್ರಿಟಿಷ್ ಸರ್ಕಾರಕ್ಕೆ ಹೋಗುವಂಥದ್ದು ಈ ನೀತಿಯ ಪ್ರಮುಖ ಅಂಶ. ಈ ರೀತಿಯಾಗಿ ಭಾರತವನ್ನ, ಭಾರತೀಯ ರಾಜರನ್ನ ಸಂಪೂರ್ಣವಾಗಿ ಅಧೋಗತಿಗೆ ತರುವಂತ ಒಂದು ನೀತಿಯನ್ನ ಈ ಡಾಲೌಸಿ ಜಾರಿಗೆ ತರ್ತಾನೆ. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಯಾವ ರಾಜನಿಗೆ ಮಕ್ಕಳಿರ್ಲಿಲ್ಲೋ ಆ ರಾಜ ತಾನು ದತ್ತು ಪಡ್ಕೊಂಡಂತ ಮಕ್ಕಳಿಗೆ ಆಸ್ತಿ ಬರೆಯಂಗಿಲ್ಲ, ಉತ್ತರಾಧಿಕಾರದ ಹಕ್ಕು ನೀಡಂಗಿಲ್ಲ. ಎಲ್ಲ ಆಸ್ತಿಯನ್ನ, ಸಂಪತ್ತನ್ನ ಬ್ರಿಟಿಷ್ ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗಿತ್ತು. ಈ ರೀತಿಯಾದಂತಹ ಒಂದು ಅನಿಷ್ಟ, ಅನ್ಯಾಯದ ಪದ್ಧತಿಯನ್ನ ಲಾರ್ಡ್ ಡಾಲೌಸಿ ಜಾರಿಗೆ ತಂದ. ಯಾಕಿಲ್ಲೇ ತಂದ? ಅವನಿಗೆ ಗೊತ್ತಿತ್ತು ಭಾರತದ ಕೆಲವು ರಾಜ್ಯಗಳಿಗೆ ಸ್ವಂತ ಮಕ್ಕಳಿಲ್ಲ. ಸ್ವಂತ ಮಕ್ಕಳಿಲ್ಲ ಅಂದಾಗ ಅವ್ರು ದತ್ತು ಮಕ್ಕಳಿಗೆ ತಂದ್ಕೊಂಡಿರ್ತಾರೆ. ಅವರು ಆ ಆಸ್ತಿ ಹಕ್ಕನ್ನ ಅವ್ರಿಗೆ ಕೊಡಬಾರ್ದು ಅಂದ್ಬಿಟ್ಟು ಈ ರೀತಿಯಾದಂತಹ ಒಂದು ಅನಿಷ್ಟ ಪದ್ಧತಿಯನ್ನ ಲಾರ್ಡ್ ಡಾಲೌಸಿ 1848ರ ಹೊಸ್ತಿಲಲ್ಲಿ ಜಾರಿಗೆ ತರ್ತಾನೆ. ಇದರಿಂದಾಗಿ ಸತಾರಾ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ ಮುಂತಾದ ಸಂಸ್ಥಾನಗಳ ಅರಸರು ತಮ್ಮ ಎಲ್ಲ ಸಂಪತ್ತನ್ನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಸತಾರದ ರಾಜರಿಗೆ ಮಕ್ಕಳಿರ್ಲಿಲ್ಲ. ಜೈಪುರ, ಸಂಬಲ್ಪುರ ಮತ್ತು ಉದಯಪುರ, ಝಾನ್ಸಿ, ನಾಗ್ಪುರ ಮುಂತಾದ ಸಂಸ್ಥಾನಗಳ ಅರಸರಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಇವರೆಲ್ಲರೂ ಕೂಡ ತಮ್ಮ ಆಸ್ತಿಯನ್ನ ತಾವು ದತ್ತು ಪಡ್ಕೊಂಡಿದ್ದಂತ ಮಕ್ಕಳಿಗೆ ನೀಡದೆ ಎಲ್ಲವನ್ನ ಕೂಡ ಬ್ರಿಟಿಷ್ ಸರ್ಕಾರಕ್ಕೆ
ಕೊಡಬೇಕಾಗಿತ್ತು. ಹೀಗೆ ಹಂತ ಹಂತವಾಗಿ ಬ್ರಿಟಿಷ್ ಗವರ್ನರ್ ಜನರಲ್ಗಳ ಈ ಒಂದು ಕಪಿಮುಷ್ಟಿಯ ಈ ರೀತಿಯಾದಂತಹ ಒಂದು ಅನಿಷ್ಟ ಪದ್ಧತಿಯ ಮುಖಾಂತರ ಭಾರತದ ಸಾಮ್ರಾಜ್ಯವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಬಂದರು ಬ್ರಿಟಿಷರು. ಎಲ್ಲಿವರೆಗೂ? ಕ್ರಿಸ್ತಶಕ 1857ರವರೆಗೂ. ಯಾವಾಗ 1857ರವರೆಗೂ ಬ್ರಿಟಿಷ್ ಏನೇ ಜಾರಿಗೆ ತಂದ್ರು ಕೂಡ ಭಾರತೀಯರು ಸುಮ್ಮನೆ ಒಪ್ಕೊಳ್ತಾ ಇದ್ರು. ಆದ್ರೆ ಯಾವಾಗ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಭಾರತೀಯರ ತಿರುಗಿದ್ರು ಅಂದ್ರೆ 1857ರಲ್ಲಿ. ಆವಾಗ ಗೊತ್ತಾಯ್ತು, ಇನ್ ಮುಂದೆ ಭಾರತೀಯರನ್ನ ಮಾತು ಕೇಳಲ್ಲ, ಅವ್ರಿಗೂ ಕೂಡ ಪ್ರಜ್ಞೆ ಬಂದಿದೆ, ಅವ್ರಿಗೂ ಕೂಡ ಅರಿವು ಬಂದಿದೆ ಅಂದ್ಬಿಟ್ಟು ಬ್ರಿಟಿಷರಿಗೆ ಅರಿವಾಗಿದ್ದೆ 1857ರ ಮೊದಲ ಪ್ರಾಥಮ ಸ್ವತಂತ್ರ ಸಂಗ್ರಾಮ, ಸಿಪಾಯಿ ದಂಗೆಯ ಸಂದರ್ಭದಲ್ಲಿ. ಹೀಗೆ ಬ್ರಿಟಿಷರು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಮತ್ತೆ ಸಹಾಯಕ ಸೈನ್ಯ ಪದ್ಧತಿ, ಕುಟಿಲತೆ ಮತ್ತು ತಮ್ಮ ತಂತ್ರಗಾರಿಕೆಯಿಂದ ಹಂತ ಹಂತವಾಗಿ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸುವಂತ ಕೆಲಸ ಮಾಡಿದ್ರು. ಇಡೀ ಭಾರತವನ್ನ ಹಂತ ಹಂತವಾಗಿ ದಕ್ಷಿಣವನ್ನ, ಪಶ್ಚಿಮವನ್ನ, ವಾಯವ್ಯವನ್ನ, ಪೂರ್ವವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು 1947ರವರೆಗೂ ನಮ್ಮ ದೇಶವನ್ನ ಅತ್ಯಂತ ಹಿಂಸಾತ್ಮಕವಾಗಿ, ಅತ್ಯಂತ ಖಂಡನೀಯವಾಗಿ ಆಳ್ವಿಕೆ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟು ಭಾರತದಲ್ಲಿ ಅಥವಾ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣಾ ಪಾಠ. ನಮಸ್ಕಾರ.